ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಸಿಂಹ ರಾಶಿಯವರೇ, ಈಗ ನಿಮ್ಮ ಅದೃಷ್ಟ ಲಾಟರಿ ಗೆಲ್ಲುವಂತಹ ಸಮಯ. ಒಟ್ಟಾರೆಯಾಗಿ ಜುಲೈ 5ರಿಂದ 10ನೇ ತಾರೀಕಿನವರೆಗೆ ಈ ಘಟನೆ ಖಂಡಿತವಾಗಿ ನಡೆಯುತ್ತದೆ. ಇದನ್ನು ಯಾರೂ ತಡೆಯಲು ಸಾಧ್ಯವಿಲ್ಲ. ಅತ್ಯಂತ ದೊಡ್ಡ ಶುಭ ಸುದ್ದಿ ನಿಮ್ಮನ್ನು ಹುಡುಕಿಕೊಂಡು ಬರುತ್ತದೆ. ಒಟ್ಟಾರೆಯಾಗಿ ಅದೃಷ್ಟ ಬಂದಾಗ ನೀವು ಸಂಪೂರ್ಣವಾಗಿ ಶರಣಾಗಬೇಕಾಗುತ್ತದೆ. ಅದೃಷ್ಟವನ್ನು ಪದೇ ಪದೇ ನೀವು ಅನುಮಾನ ಪಟ್ಟರೆ ಎಲ್ಲವೂ ಕೂಡ ನಿಮ್ಮನ್ನು ಕೈತಪ್ಪಿ ಹೋಗುತ್ತದೆ. ಒಟ್ಟಾರೆಯಾಗಿ ರಾಶಿ ಚಕ್ರದವರಿಗೆ ಈಗ ಜೀವನದಲ್ಲಿ ಬಹುತೇಕ ಆಸೆಗಳು, ಕನಸುಗಳು ನನಸಾಗುವಂತಹ ಸಮಯ ಶುರುವಾಗ್ತಾ ಇದೆ. ಹೌದು ಸ್ನೇಹಿತರೆ, ಸಿಂಹ ರಾಶಿಯವರೇ, ನಿಮ್ಮ ಜೀವನವು ಇದ್ದಕ್ಕಿದ್ದಂತೆ ಒಂದು ತಿರುವನ್ನು ಪಡೆದುಕೊಂಡು ಮುಂದಿನ ದಿನದಲ್ಲಿ ಸಣ್ಣ ಸಣ್ಣ ವಿಚಾರಗಳಿಂದ ದೊಡ್ಡ ದೊಡ್ಡ ಆದಾಯದ ಪ್ರಮಾಣ ಸಿಗುತ್ತದೆ. ನೀವು ಆರಂಭದಿಂದ ಕೊನೆಯವರೆಗೂ ಬಹಳಷ್ಟು ಎಚ್ಚರಿಕೆಯಿಂದ ಇರಬೇಕಾಗುತ್ತದೆ. ಏಕೆಂದರೆ ಶ್ರೀಮಂತಿಕೆ ಬಂದ ನಂತರ ಕೆಲವು ಜನರು ಬದಲಾಗುತ್ತಾರೆ. ಇದರಿಂದಾಗಿ ಭಗವಂತ ನಿಮಗೆ ಕೆಲವು ಕಠಿಣವಾಗಿರುವಂತಹ ಶಿಕ್ಷೆಗಳನ್ನು ನೀಡಬಹುದು. ಏಕೆಂದರೆ ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಿರುವಂತಹ ಮಾಹಿತಿ ವಿಶೇಷವಾಗಿದೆ ಮತ್ತು ಬಹಳಷ್ಟು ಶಕ್ತಿಶಾಲಿಯಾಗಿದೆ. ಈ ಒಂದು ವಿಶೇಷವಾಗಿರುವಂತಹ ಸಂದರ್ಭದಲ್ಲಿ ಈ ಪರಿಣಾಮಕಾರಿಯಾಗಿರುವಂತಹ ವಿಷಯವನ್ನು ನಿಮ್ಮ ಜೀವಿತ ಅವಧಿಯಲ್ಲಿ ಒಮ್ಮೆ ಮಾತ್ರ ಕಾರ್ಯಗತಗೊಳಿಸಲು ಉದ್ದೇಶಿಸಲಾಗಿದೆ. ಪದೇ ಪದೇ ಇದು ನಿಮಗಾಗಿ ಬರುವುದಿಲ್ಲ. ನಿಮ್ಮ ಜೀವನವು ಇದ್ದಕ್ಕಿದ್ದಂತೆ ಒಂದು ತಿರುವನ್ನು ಪಡೆದುಕೊಳ್ಳುತ್ತದೆ. ಮುಂದಿನ ದಿನದಲ್ಲಿ ಪರಿಸ್ಥಿತಿಗಳು ಬದಲಾಗುತ್ತದೆ. ಏಕೆಂದರೆ ಈಗ ಸಿಂಹ ರಾಶಿಯವರ ಅದೃಷ್ಟದ ಬಾಗಿಲು ತೆರೆದುಕೊಳ್ಳುವಂತಹ ಸಮಯ. ನಿಮ್ಮ ಜೀವನದಲ್ಲಿ ಒಂದು ಶ್ರೀಮಾತೆಯ ಒಂದು ಸಂಪೂರ್ಣವಾಗಿರುವಂತಹ ಆಶೀರ್ವಾದ ಸಿಗುತ್ತದೆ. ಇದರಿಂದಾಗಿ ನಿಮಗೆ ಜ್ಞಾನ ಮತ್ತು ನಿಮ್ಮ ಜೀವನದಲ್ಲಿ ಮಾತುಗಳಿಗೆ ಗೌರವ ಸಿಗುವಂತಹ ಸಂಪೂರ್ಣವಾದ ಸಮಯ. ನೀವು ನಂಬಿಕೆಯಿಂದ ಒಂದು ಕೆಲಸವನ್ನು ನಿರ್ವಹಿಸಿದರೆ ಅದರಿಂದ ಅತಿ ಹೆಚ್ಚಿನ ಒಂದು ದೊಡ್ಡ ಲಾಭವನ್ನು ನೀವು ಕಂಡುಕೊಳ್ಳಬಹುದು. ಒಟ್ಟಾರೆಯಾಗಿ ಯಾವುದೇ ಭಯವಿಲ್ಲದೆ ನಿಮ್ಮ ಜೀವನವನ್ನು ನಡೆಸಲು ಹೇಳಲಾಗುತ್ತಿದೆ. ಈಗ ನೀವು ಮುಂದುವರಿಯುತ್ತೀರಾ. ನಿಮ್ಮ ಜೀವನದಲ್ಲಿ ಯಾವುದೇ ಅಡೆತಡೆಗಳು ನಿಮ್ಮನ್ನು ತಡೆಯಲು ಸಾಧ್ಯವಾಗುವುದಿಲ್ಲ. ನಿಮ್ಮ ಕಷ್ಟಗಳು ದೂರವಾಗುತ್ತದೆ, ನಿಮ್ಮ ದುಃಖಗಳು ಅಂತ್ಯವಾಗುತ್ತದೆ. ಒಟ್ಟಾರೆಯಾಗಿ ನಿಮ್ಮ ಜೀವನದಲ್ಲಿ ಇನ್ನು ಮುಂದೆ ನೀವು ಅಂದುಕೊಂಡದ್ದನ್ನು ಪಡೆದುಕೊಳ್ಳುವಷ್ಟು ವಿಶೇಷವಾದ ಸ್ಥಾನವನ್ನು ತಲುಪುತ್ತೀರಾ. ಒಟ್ಟಾರೆಯಾಗಿ ಸಿಂಹ ರಾಶಿಯವರೇ, ಯಾವುದೇ ಕೆಲಸವನ್ನು ಮಾಡುತ್ತಿದ್ದರೂ ಕೂಡ ಎಲ್ಲವನ್ನ ಸ್ವಲ್ಪ ನಿಮಿಷ ಬದಿಗಿಟ್ಟು ನಮ್ಮ ವಿಡಿಯೋವನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳಿ. ಆಗ ಮಾತ್ರ ನಿಮ್ಮ ಜೀವನದಲ್ಲಿ ತೆಗೆದುಕೊಳ್ಳುವಂತಹ ನಿರ್ಧಾರವನ್ನು ಸಂಪೂರ್ಣವಾಗಿ ನೀವು ಮುಂದುವರಿಸಲು ಸಾಧ್ಯವಾಗುತ್ತದೆ. ಇಡೀ ನಿಮ್ಮ ಕುಟುಂಬದ ಮೇಲೆ ದೈವಿಕವಾದ ಅನುಗ್ರಹ ಪ್ರಾರಂಭವಾಗುತ್ತಿದೆ. ಇದು ಔಪಚಾರಿಕತೆಯ ಮಾತಲ್ಲ, ಸಕ್ರಿಯವಾಗಿಸುವಂತಹ ನಂಬಿಕೆಯ ಸಾಧನವಾಗಿದೆ. ಈಗ ಒಂದು ಎಚ್ಚರಿಕೆಯಿಂದ ಕೂಡ ನೀವು ಮುಂದುವರಿಯಬೇಕಾಗುತ್ತದೆ. ನಿಜವಾದ ಒಂದು ವಿಶೇಷವಾದ ಮಾಹಿತಿ ಆರಂಭವಾಗುವುದು ಇಲ್ಲಿಂದ. ಒಂದು ಸಿಂಹ ರಾಶಿಯವರಿಗೆ ನಿಗೂಢತೆಯ ಸಾಗರ. ಇವರ ಅತ್ಯುತ್ತಮವಾದ ಶಕ್ತಿ ಅಂದರೆ ಇಚ್ಛಾಶಕ್ತಿ. ನೀವು ಸುನಾಮಿಯಷ್ಟೇ ತೀಕ್ಷ್ಣವಾದ ಬುದ್ಧಿ ಮತ್ತು ನಿಷ್ಠೆಯನ್ನು ಹೊಂದಿದ್ದೀರಾ. ನಿಮ್ಮ ವ್ಯಾಪಾರದಲ್ಲಿ ಸಿಂಹಪಾಲು ಸಾಧಿಸುವಂತಹ ಕೌಶಲ್ಯ ತಿಳಿದಿದೆ. ನಿಮ್ಮ ಜೀವನದಲ್ಲಿ ಸ್ವಲ್ಪ ಯಶಸ್ಸು ಮತ್ತು ಆರ್ಥಿಕವಾದ ಸಮೃದ್ಧಿಯು ನಿಮಗೆ ಪ್ರವೇಶಿಸಿದಾಗೆಲ್ಲ ಆ ಕ್ಷಣದಲ್ಲಿ ಕೆಲವು ಕುತಂತ್ರಿಗಳು ನಿಮ್ಮ ಜೀವನವನ್ನು, ನಿಮ್ಮ ಖಜಾನೆಯನ್ನು ಲೂಟಿ ಮಾಡಲು ಸಂಚು ಹೂಡುತ್ತಾರೆ. ನಿಮ್ಮ ಯಾವುದೇ ರೀತಿಯ ಬುದ್ಧಿ, ನಿಮ್ಮ ಹಣಕಾಸಿನ ಸ್ಥಿತಿ ಯಾವಾಗಲೂ ಕೂಡ ಸ್ಥಿರತೆ. ನಿಮ್ಮ ಪ್ರಭಾವಶಾಲಿ ಸಾಮಾಜಿಕ ವಲಯವನ್ನು ಸಹಿಸಲಾಗದ ಜನರು ನಿಮ್ಮ ಮೇಲೆ ಮಾಯಾ ಬಲೆಯನ್ನು ಹೆಣೆದಿದ್ದಾರೆ. ನೀವು ಎಲ್ಲರನ್ನ ಕೂಡ ಆಳವಾಗಿ ನಂಬುತ್ತೀರಾ. ಪಾಲುದಾರಿಕೆಗಳಲ್ಲಿ ಒಂದು ನಂಬಿಕೆ ಇಟ್ಟು ಹಣವನ್ನು ಹಾಕುತ್ತೀರಾ ಮತ್ತು ಮೋಸ ಹೋಗುತ್ತೀರಾ. ಅದಕ್ಕೋಸ್ಕರ ಪ್ರಾಣದಂತೆ ಪ್ರೀತಿಸುವಂತಹ ನಿಮ್ಮ ಸಹೋದರರೇ ನಿಮಗೆ ಕೆಲವೊಂದಿಷ್ಟು ಬಾರಿ ಮೋಸ ಮಾಡಬಹುದು. ನಿಮ್ಮ ನಿಷ್ಠೆ ಮತ್ತು ವಿಶ್ವಾಸವನ್ನೇ ಕೆಲವರು ನಿಮ್ಮ ವಿರುದ್ಧ ತಂತ್ರವಾಗಿ ಬಳಸಿಕೊಂಡಿದ್ದಾರೆ. ಅವರು ನಿಮ್ಮ ಸಂತೋಷವನ್ನು ಕದಿಯಲು, ನಿಮ್ಮ ವ್ಯಾಪಾರ ವ್ಯವಹಾರವನ್ನು ನಾಶ ಮಾಡಲು, ನಿಮ್ಮ ಸಾಮ್ರಾಜ್ಯವನ್ನು ಕುದಿಯಲು ಎಲ್ಲವನ್ನ ಕೂಡ ಕಸಿದುಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಮತ್ತು ನೀವು ಮಾನಸಿಕವಾಗಿ ಮುರಿಯಲು ಸಾಧ್ಯವಿರುವ ಎಲ್ಲ ಕುತಂತ್ರವನ್ನು ಮಾಡುತ್ತಿದ್ದಾರೆ. ನಿಮ್ಮ ಸ್ವಂತ ವ್ಯಾಪಾರ, ಪಾಲುದಾರ, ನಿಮ್ಮ ಬಾಲ್ಯ ಸ್ನೇಹಿತ ಅಥವಾ ಸಂಬಂಧಿಗಳು, ನಿಮ್ಮ ಹಣಕಾಸಿನ ವ್ಯವಹಾರವನ್ನು ನೋಡಿಕೊಳ್ಳುತ್ತಿದ್ದಂತಹ ವ್ಯಕ್ತಿಯೇ ನಿಮ್ಮನ್ನು ಸಂಪೂರ್ಣವಾಗಿ ಲೂಟಿ ಮಾಡಿದ್ದಾನೆ. ಆದರೆ ಈ ಆಟವು ಹೆಚ್ಚು ಕಾಲ ಉಳಿಯುವುದಿಲ್ಲ. ಕರ್ಮದ ನ್ಯಾಯಾಧೀಶ ಈಗ ಸ್ವಂತ ಸಕ್ರಿಯರಾಗಿದ್ದಾರೆ. ನಿಮಗೆ ಮಾಡಿದ ಅನ್ಯಾಯ, ನೀವು ಅನುಭವಿಸಿದ ಆರ್ಥಿಕ ತೊಂದರೆಗಳಿಗೆ, ಈಗ ದ್ರೋಹವನ್ನು ಮಾಡಿದಂತಹ ವ್ಯಕ್ತಿಗಳಿಗೆ ತಕ್ಕ ಶಿಕ್ಷೆ ಸಿಗುತ್ತದೆ. ಒಟ್ಟಾರೆಯಾಗಿ ಸಿಂಹ ರಾಶಿಯವರೇ, ಯಾರೇ ಎಂಥದೇ ತಂತ್ರ ಮಂತ್ರಗಳನ್ನು ಹೂಡಿ ಮಾಡಿದ್ರೂ ಎಲ್ಲವೂ ಕೂಡ ಕೊನೆಗೆ ಆ ಭಗವಂತನ ಆಟದಂತೆ ನಡೆಯುತ್ತದೆ. ಅವನ ಇಚ್ಛೆ ಇಲ್ಲದೆ ಒಂದು ಹುಲ್ಲು ಕಡಿ ಕೂಡ ಅಲುಗಾಡಲು ಸಾಧ್ಯವಿಲ್ಲ. ಅಷ್ಟೊಂದು ಒಂದು ಶಕ್ತಿ ಇರುವಂತಹ ಒಬ್ಬ ದೇವರು ನಿಮ್ಮನ್ನು ಯಾವಾಗಲೂ ಕೂಡ ಕಾಪಾಡುತ್ತಾರೆ ಮತ್ತು ನಿಮ್ಮ ಜೊತೆ ನಿಂತುಕೊಳ್ಳುತ್ತಾರೆ.
ಈಗ ನಿಮ್ಮ ಶತ್ರುಗಳು ಮತ್ತು ನಿಮ್ಮ ಕ್ರಿಯೆಗಳನ್ನು ಎದುರಿಸುವಂತಹ ಸಮಯ ಬಂದಿದೆ. ಆದ್ದರಿಂದ ಈ ವಿಡಿಯೋವನ್ನು ಖಂಡಿತವಾಗಿ ನಿರ್ಲಕ್ಷಿಸುವಂತಹ ತಪ್ಪನ್ನು ಮಾಡಬೇಡಿ. ಈ ಮಾಹಿತಿಯು ಭವಿಷ್ಯದಲ್ಲಿ ನಿಮಗೆ ಆರ್ಥಿಕ ಮತ್ತು ಮಾನಸಿಕವಾಗಿರುವಂತಹ ರಕ್ಷಣಾ ಕವಚವಾಗುತ್ತದೆ. ಇದು ಟೊಳ್ಳಾದ ಹಕ್ಕು ಅಲ್ಲ ಅಥವಾ ಯಾವುದೇ ಖಾಲಿ ಮಾತಲ್ಲ. ಮುಂದಿನ ಸಮಯಗಳು ನಿಮಗಾಗಿ ಮಾಡಿಸಿದಂತೆ ಸಾಮಾನ್ಯವಾದ ಜೀವನವಲ್ಲ. ನಿಮ್ಮ ಕೆಲವು ಜನರಿಗೆ ಅನುಭವಿಸಬೇಕಾದ ಶ್ರೀಮಂತಿಕೆಯ ಒಂದು ವರದಾನವಾಗಿರುತ್ತೆ. ಕಾಕತಾಳೀಯವೆಂದು ಗುರುತಿಸಬೇಡಿ. ವಿಧಿ ಇನ್ನು ಮುಂದೆ ಸೂಕ್ಷ್ಮವಾಗಿ ಬದಲಾಗಿ ಪ್ರಬಲವಾದ ತಿರುವನ್ನು ಪಡೆದುಕೊಳ್ಳುವ ಸಮಯ ಇದು. ನಿಮ್ಮ ಜೀವನದಲ್ಲಿ ಹಣೆ ಬರಹದಲ್ಲಿ ನಿಮ್ಮ ಜೀವನದ ದಿಕ್ಕನ್ನು ಮತ್ತು ನಿಮ್ಮ ಧನಸ್ಥಾನವನ್ನು ಎರಡನ್ನ ಬದಲಾಯಿಸುವಂತಹ ಸಾಮರ್ಥ್ಯದ ಚಿಹ್ನೆಯನ್ನು ಹೊರಹೊಮ್ಮುತ್ತದೆ. ಇದಲ್ಲದೆ ನಿಮ್ಮ ಜೀವನದಲ್ಲಿ ನೀವು ಅರ್ಥ ಮಾಡಿಕೊಳ್ಳಬೇಕಾದ ನಿರ್ಣಾಯಕವಾದ ಸತ್ಯವಿದೆ. ನೀವು ನಿಮ್ಮ ಸ್ವಂತ ಸಹೋದರರಂತೆ ನಂಬಿದಂತಹ ನಿಮ್ಮ ಎಲ್ಲ ವ್ಯಾಪಾರ ವ್ಯವಹಾರ ಜವಾಬ್ದಾರಿಯನ್ನು ನೀಡಿದ ವ್ಯಕ್ತಿಯ ನಿಮ್ಮ ಖಾತೆಗಳನ್ನು ಖಾಲಿ ಮಾಡಿದ್ದಾನೆ. ನೀವು ಅವನನ್ನು ಬಹಳಷ್ಟು ಪ್ರೀತಿಯಿಂದ ಬಲಗೈ ಬಂಟನಂತೆ ನಿಮ್ಮ ಉತ್ತರಾಧಿಕಾರಿ ಎಂದು ಭಾವಿಸಿದ್ದೀರಾ. ಆದರೆ ಅವನು ನಿಮ್ಮ ವಿಶ್ವಾಸವನ್ನು ನಾಶ ಮಾಡಿದ್ದಾನೆ ಮತ್ತು ನಿಮ್ಮ ಮೇಲೆ ತಂತ್ರಕ್ರಿಯೆಗಳನ್ನು ರೂಪಿಸಿದ್ದಾನೆ. ನಿಮ್ಮ ನಿಷ್ಠೆಯನ್ನು ತನ್ನ ಸ್ವಾರ್ಥಕ್ಕಾಗಿ ದುರುಪಯೋಗಪಡಿಸಿಕೊಂಡಿದ್ದಾನೆ. ಸರ್ವಸ್ವವಾಗಿದ್ದ ನಿಮಗೆ ಜೀವನದಲ್ಲಿ ಈಗ ಎಲ್ಲವನ್ನ ಕಳೆದುಕೊಂಡಂತಹ ದುಃಖ ಅಪಾರವಾಗಿ ನೋವು ಕಾಡುತ್ತಾ ಇದೆ. ಆದರೆ ಇದರಿಂದ ಹೊರಗೆ ಬರೋದಕ್ಕೆ ದಾರಿ ಕಾಣಿಸ್ತಾ ಇಲ್ಲ. ಒಟ್ಟಾರೆಯಾಗಿ ಈಗ ನಿಮಗೆ ಒಂದು ಕತ್ತೆಯಂತಹ ಪ್ರಾಣಿಯ ಮೂಲಕ ಒಂದು ವಿಶೇಷವಾದ ಸುದ್ದಿ ಸಿಗುತ್ತದೆ. ನನ್ನನ್ನು ನೋಡು, ಭಾಗ್ಯ ಬರುತ್ತದೆ ಎನ್ನುವ ಮೂಲಕ ಒಂದು ಪ್ರಾಣಿ ನಿಮ್ಮ ಕನಸಿನ ಮೂಲಕ ಗೋಚಾರವಾಗುತ್ತದೆ. ಆ ಪ್ರಾಣಿಯಿಂದ ನಿಮ್ಮ ಜೀವನದಲ್ಲಿ ಅದೃಷ್ಟ ಸಿಗುತ್ತದೆ. ಏಕೆಂದರೆ ಈ ಒಂದು ಘಟನೆ ನಿಮಗೆ ಯಾವಾಗಲೂ ಕೂಡ ವಿಶೇಷವಾಗಿ ನಡೆಯುತ್ತದೆ. ಜುಲೈ 5ರಿಂದ 10ನೇ ತಾರೀಕಿನ ಒಳಗೆ ಇದು ನಡೆಯುತ್ತದೆ. ಏಕೆಂದರೆ ಆ ಪ್ರಾಣಿಯನ್ನು ನೀವು ಎಲ್ಲೇ ಕಂಡರೂ ಕೂಡ ನಿಮಗೆ ಸಂಪೂರ್ಣವಾಗಿ ಅದೃಷ್ಟ ಕುಲಾಯಿಸಿದೆ ಎಂಬುದೇ ಅರ್ಥವಾಗಿರುತ್ತದೆ. ಅದಾದ ನಂತರ ನಿಮ್ಮ ಶತ್ರುಗಳು ನಾಶವಾಗುತ್ತಾರೆ. ನಿಮ್ಮ ಸಹಿ, ನಿಮ್ಮ ಚೆಕ್ಕುಗಳು ಮತ್ತು ನಿಮ್ಮ ಗ್ರಾಹಕರು ಎಲ್ಲರನ್ನ ಕೂಡ ವರ್ಗಾಯಿಸಿಕೊಂಡು ನಿಮ್ಮ ಜೀವನವನ್ನು ನಾಶ ಮಾಡೋದಕ್ಕೆ ಬಯಸ್ತಿರ್ತಕ್ಕಂತಹ ಶತ್ರುವಿನ ವಿನಾಶವನ್ನು ನೀವು ಕಣ್ಣೆದುರೇ ನೋಡಬಹುದಾಗಿದೆ. ಒಟ್ಟಾರೆಯಾಗಿ ಸಿಂಹ ರಾಶಿಯವರೇ, ನೀವು ಸಂಶೋಧಕರು, ಸತ್ಯದ ಬೆನ್ನು ಹತ್ತುವಂಥವರು. ಯಾರಾದರೂ ನಿಮಗೆ ಮೋಸವನ್ನು ಮಾಡಿದರೆ, ದುಃಖವನ್ನು ಅನುಭವಿಸದೆ ನಿಮಗೆ ಪ್ರೀತಿಯಿಂದ ಸಹಾಯ ಕೇಳಿದರೆ ನೀವು ನಿಮ್ಮ ಸರ್ವಸ್ವವನ್ನು ಸಮರ್ಪಿಸುತ್ತೀರಾ. ನಿಮ್ಮ ಜೀವನದಲ್ಲಿ ನಿಮ್ಮ ಸ್ವಭಾವವು ನಿಷ್ಠೆ ಮತ್ತು ರಹಸ್ಯವನ್ನು ಕಾಪಾಡುವುದು. ನೀವು ಎಂದಿಗೂ ವಂಚನೆಯ ವ್ಯಾಪಾರವನ್ನು ಮಾಡುವುದಿಲ್ಲ. ದ್ರೋಹ ಅಥವಾ ಸ್ನೇಹಿತರ ವಿರುದ್ಧ ಪಿತೂರಿಯನ್ನು ಹೊಂದಿರೋದಿಲ್ಲ. ಇಂದಿಗೂ ನೀವು ನಿಮ್ಮ ಮನಸ್ಸಿನಲ್ಲಿ ವ್ಯವಹಾರದಲ್ಲಿ ಪ್ರಾಮಾಣಿಕತೆಯಿಂದ ನಡೆಯುತ್ತಿದ್ದೀರಾ. ಆದರೆ ನಿಮ್ಮ ನಿಷ್ಠೆಯನ್ನು, ಪ್ರಾಮಾಣಿಕತೆಯನ್ನು ಕೆಲವರು ದೌರ್ಬಲ್ಯವೆಂದು ಭಾವಿಸಿದರು. ಅವರು ನಿಮ್ಮ ಮೇಲಿನ ವಿಶೇಷವಾಗಿರುವಂತಹ ಪ್ರೀತಿ ಮತ್ತು ನಂಬಿಕೆಯನ್ನು ಬಂಡವಾಳವಾಗಿಸಿಕೊಂಡರು. ನಿಮ್ಮನ್ನು ದಿವಾಳಿ ಮಾಡಲು ಪ್ರಯತ್ನಿಸಿದರು. ನಿಮ್ಮ ಜಾತಕದ ಮೇಲೆ ವಿಶೇಷವಾಗಿ ಗುರುಸ್ಥಾನವನ್ನು ಪರಿಶೀಲಿಸಿದಾಗ ನಿಮ್ಮ ಧನಭಾವದಲ್ಲಿ ದ್ರೋಹದ ಕರೆಗಳು ಕಾಣಿಸ್ತಾ ಇದೆ. ಖಂಡಿತವಾಗಿ ಇದು ಸ್ಪಷ್ಟವಾಗಿ ಹೊರಹೊಮ್ಮುತ್ತಾ ಇದೆ. ನೀವು ಈಗ ಏನು ಮಾಡಬೇಕು ಅಂದರೆ, ಖಂಡಿತವಾಗಿ ನಿಮ್ಮ ಜಾತಕದಲ್ಲಿ ಶುಕ್ರನನ್ನು ಮತ್ತು ಗುರುವನ್ನು ಬಲಪಡಿಸಬೇಕು. ಅವರಿಬ್ಬರು ಬಲಶಾಲಿಯಾದಾಗ ನಿಮಗೆ ಯಾವುದೇ ಶತ್ರುಗಳ ಕಾಟ ಬರೋದಿಲ್ಲ. ಹಣಕಾಸು ನಷ್ಟವನ್ನು ಅನುಭವಿಸೋದಕ್ಕೆ ಸಾಧ್ಯವಾಗೋದಿಲ್ಲ. ಈಗ ನೀವು ಯಾವುದೇ ರೀತಿಯ ಸತ್ಯವನ್ನು ತಿಳಿದುಕೊಂಡಾಗ ಕುಬೇರನು ಕೂಡ ಕೋಪಗೊಳ್ಳಬಹುದು. ಅಷ್ಟೊಂದು ನೀವು ಮುಗ್ಧರಾಗಿದ್ದೀರಾ. ಏಕೆಂದರೆ ಪ್ರತಿ ಬಾರಿ ಅವರು ನಿಮ್ಮನ್ನು ಬೀದಿಗೆ ತರಲು ಹೊಂಚು ಹಾಕಿದ್ದಾರೆ. ಆದರೆ ನಿಮಗೆ ಅವರ ಸಂಚುಗಳು ಅರ್ಥವಾಗುತ್ತಿಲ್ಲ. ಅದು ದೊಡ್ಡದಾದ ಅಪಘಾತವಾಯಿತು. ಅದನ್ನು ತಿಳಿದುಕೊಂಡ ನಂತರ ನಿಮ್ಮ ಹೃದಯವೇ ಒಡೆದು ಹೋಗುತ್ತದೆ. ಮತ್ತು ಚಿತ್ರ ಹೇಗೆ ಬದಲಾಗುತ್ತದೆ ಎಂದರೆ, ನಿಮ್ಮನ್ನ ಮುಂದೆ ಯಾವ ಪರಿಹಾರ ರಕ್ಷಿಸುತ್ತದೆ? ಬದಲಾಗಿ ನಿಮ್ಮನ್ನ ಬೀದಿಯಿಂದ ಮನೆಗೆ ಕರೆದುಕೊಂಡು ಹೋಗುವಂತಹ ವ್ಯಕ್ತಿ ಯಾರು? ಅಂತ್ಯದವರೆಗೆ ನಿಮ್ಮ ಜೀವನದಲ್ಲಿ ನಿಜವಾದ ಪ್ರಯಾಣ ಪ್ರಾರಂಭವಾಗುತ್ತದೆ. ನೀವು ನಿಮ್ಮ ಜೀವನದಲ್ಲಿ ಅತ್ಯಂತ ಗಂಭೀರಸ್ಥನಾಗಿರುವಂತಹ ನಂಬಿಕಸ್ಥ ಸ್ನೇಹಿತ ಎಂದು ಭಾವಿಸಿದಂತಹ ವ್ಯಕ್ತಿ ಯಾರ ಜೊತೆ ನಿಮ್ಮ ಎಲ್ಲ ಯೋಜನೆಯನ್ನ ಹಂಚಿಕೊಂಡಿದ್ದೀರೋ ಅವರು ನಿಮ್ಮ ಸರ್ವನಾಶವನ್ನ ಬಯಸುತ್ತಿದ್ದಾರೆ ಎಂದು ನೀವು ಎಂದಿಗೂ ಕೂಡ ಊಹಿಸಿರುವುದಕ್ಕೆ ಸಾಧ್ಯವಿಲ್ಲ. ನಿಮ್ಮ ಹಿತೈಷಿಗಳಂತೆ, ನಿಷ್ಠಾವಂತರಂತೆ ಕಂಡುಕೊಳ್ಳುವಂತಹ ವ್ಯಕ್ತಿ ಈಗ ನಿಮಗೆ ಸಂಚುಗಳ ಮೂಲಕ ನಾಶದ ಒಂದು ವಿಶೇಷವಾಗಿರುವಂತಹ ತೊಂದರೆಯನ್ನು ರೂಪಿಸಿದ್ದಾರೆ. ಒಟ್ಟಾರೆ ನೀವು ಏನು ಅಂದುಕೊಂಡಿದ್ದೀರೋ ಅದು ನಿಮಗೆ ಸಿಗುತ್ತದೆ, ಅದು ನಡೆಯುತ್ತದೆ. ಅದು ಎಲ್ಲವೂ ಕೂಡ ಆಗುವವರೆಗೆ ನೀವು ನಿಷ್ಠೆ ಮತ್ತು ಭಕ್ತಿಯಿಂದ ಕಾಯಬೇಕಾಗುತ್ತದೆ. ಒಟ್ಟಾರೆಯಾಗಿ ಸ್ನೇಹಿತರೆ, ದಯವಿಟ್ಟು ನಿಮ್ಮ ಜೀವನದಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಅಡೆತಡೆಗಳು, ಸಮಸ್ಯೆಗಳನ್ನು ನೀವು ಸುಲಭವಾಗಿ ಪರಿಗಣಿಸಬೇಡಿ. ಇದರ ಹಿಂದೆ ಯಾರ ಕೈವಾಡವಿದೆ, ಯಾರ ತಂತ್ರವಿದೆ ಮೊದಲು ಆಲಿಸಿಕೊಳ್ಳಿ, ನಂತರ ಅದಕ್ಕೆ ತೀರ್ಮಾನಕ್ಕೆ ಬರುವುದು ಒಳ್ಳೆಯದು. ಆದ್ದರಿಂದ ನಿಮ್ಮ ಜೀವನದ ಪ್ರತಿಯೊಂದು ಕ್ಷೇತ್ರದ ಮೇಲೆ ಸಂಪೂರ್ಣವಾಗಿ ಈಗ ಬದಲಾಯಿಸುವಂತಹ ಶಕ್ತಿ ಹೊಂದಿರತಕ್ಕಂತಹ ಒಂದು ವಿಚಿತ್ರವಾದ ಘಟನೆ ನಡೆಯುತ್ತದೆ. ಆದರೆ ಅದಕ್ಕಾಗಿ ನೀವು ಅರ್ಥ ಮಾಡಿಕೊಳ್ಳಬೇಕು ಮತ್ತು ಅದನ್ನು ನೀವು ಅಳವಡಿಸಿಕೊಳ್ಳಬೇಕು. ಏಕೆಂದರೆ ಈಗ ಜೀವನದಲ್ಲಿ ನೀವು ಭವಿಷ್ಯದಲ್ಲಿ ಅತ್ಯಂತ ಶ್ರೀಮಂತ ಮತ್ತು ಯಶಸ್ವಿ ವ್ಯಾಪಾರಿ ಆಗಬಹುದು. ದೇವರ ಆಶೀರ್ವಾದ ನಿಮ್ಮ ಜೀವನದಲ್ಲಿ ಅಭೂತಪೂರ್ವವಾದ ಪವಾಡವನ್ನು ಸಂಭವಿಸುತ್ತದೆ. ಈಗ ಲಕ್ಷ್ಮೀ ದೇವಿಯು ಭೂಮಿಯನ್ನು ನೋಡಿದಾಗ
ಸಿಂಹ ರಾಶಿಯ ಜನರು ವಿಶೇಷವಾದ ಗುಣವನ್ನು ಹೊಂದಿದ್ದಾರೆ. ಈ ರಾಶಿಚಕ್ರ ಚಿಹ್ನೆಗಳಲ್ಲಿ ಅಪರೂಪವಾಗಿರುವ ಗುಣ, ಅಗಾಧವಾದ ಸಂಶೋಧನಾ, ವಿಶೇಷವಾಗಿರುವ ಮನೋಭಾವ ಎಲ್ಲವೂ ಕೂಡ ಇರೋದ್ರಿಂದ ಮತ್ತು ಶತ್ರುಗಳನ್ನು ನಿಭಾಯಿಸುವಂತಹ ಅಸಾಧಾರಣವಾದ ಸಾಮರ್ಥ್ಯ, ನೀವು ಸಹಿಸಿಕೊಳ್ಳುತ್ತಿರುವಂತಹ ಬೆಂಕಿಯಲ್ಲಿ ಬಿದ್ದರೂ ಕೂಡ ಚಿನ್ನದಂತೆ ಹೊಳೆಯುತ್ತಿದ್ದೀರಾ. ನೀವು ಬಿರುಗಾಳಿಯಲ್ಲಿ ಬಿದ್ದರೂ ಸಹ ನಿಮ್ಮ ಗುರಿಯನ್ನು ಸಾಧಿಸುವಂತಹ ವಿಜಯಶಾಲಿ ಯೋಧರಾಗಿದ್ದೀರಾ. ಇದು ನಿಮ್ಮ ದೊಡ್ಡ ಶಕ್ತಿ ಮತ್ತು ಇದು ಕೆಲವೊಮ್ಮೆ ನಿಮ್ಮ ದೌರ್ಬಲ್ಯವೂ ಆಗುತ್ತದೆ. ಏಕೆಂದರೆ ಎಲ್ಲವನ್ನ ಆಳವಾಗಿ ನಂಬುವಾಗ ನೀವು ನಿಮ್ಮ ಇಂದಿನ ದಾರಿಯಲ್ಲಿ ಹೊಂಚು ಹಾಕುತ್ತಿರುವಂತಹ ಅಪಾಯವನ್ನು ಗುರುತಿಸಲು ವಿಫಲರಾಗುತ್ತೀರಾ. ಆದರೆ ಇಂದು ಒಂದು ಮಿತಿ ಇರುತ್ತದೆ. ಆ ಮಿತಿಯನ್ನು ತಲುಪದೆ ನೀವು ಮಹಾಕಾಳ ಹೇಳುತ್ತಾರೆ, ನಿಮ್ಮ ಜೀವನದಲ್ಲಿ ಸಾಕು, ಈಗ ಏನಾಗುತ್ತಿದೆ ಅದು ನಿಮ್ಮ ನಿಷ್ಠೆಗೆ ಮತ್ತು ಶ್ರಮಕ್ಕೆ ಪ್ರತಿಫಲವಾಗಿರುತ್ತದೆ. ಆದ್ದರಿಂದ ಯಾವುದೇ ಘಟನೆ ನಡೆದರೂ ಕೂಡ ಅದನ್ನು ನೀವು ವಿಶೇಷವಾಗಿ ತೀರ್ಮಾನಕ್ಕೆ ತೆಗೆದುಕೊಂಡ ನಂತರ ಮುಂದುವರಿಯೋದು ಬಹಳ ಉತ್ತಮ. ನಿಮ್ಮ ಶ್ರಮಕ್ಕೆ ಪ್ರತಿಫಲ ಬೇಕು. ಅದಕ್ಕೋಸ್ಕರ ನೀವು ಊಹಿಸದೇ ಇರುವಷ್ಟು ದೊಡ್ಡದಾಗಿರುವಂತಹ ಒಂದು ಲಾಭವನ್ನು ಗಳಿಸಿಕೊಳ್ತೀರಾ. ಇಲ್ಲಿ ಒಂದು ದೊಡ್ಡ ತಿರುವು ಇದೆ, ಅದು ನಿಮ್ಮನ್ನು ಆಶ್ಚರ್ಯಗೊಳಿಸುವಂತಹ ತಿರುವು. ಈ ಪ್ರತಿಫಲವು ಒಂದೇ ಬಾರಿಗೆ ಬರುವುದಿಲ್ಲ, ಅದು 3 ಹಂತದಲ್ಲಿ ಬರುತ್ತದೆ. ಮೊದಲನೇ ಹಂತವು ಜುಲೈ 1ರಿಂದ ನಿಮ್ಮ ಜೀವನಕ್ಕೆ ಪ್ರಾರಂಭವಾಗುತ್ತದೆ. ಎರಡನೇ ಹಂತವು ಸ್ವಲ್ಪ ಸಮಯದ ನಂತರ ಅನುಸರಿಸುತ್ತದೆ ಮತ್ತು ಮೂರನೇ ಹಂತವು ನಿಮ್ಮ ಜೀವನದಲ್ಲಿ ದೊಡ್ಡದನ್ನು ಪಡೆದುಕೊಳ್ತೀರಾ. ಇದು ಅತ್ಯಂತ ಅಪಾಯಕಾರಿ. ನಾನು ಮೂರನೇ ಹಂತವನ್ನು ಹೇಳುವ ನಂತರ ನಿಮ್ಮ ಜೀವನದಲ್ಲಿ ವಿವಿಧವಾದ ಚರ್ಚೆಗಳು ನಡೆಯುತ್ತದೆ. ಮೊದಲನೇ ಹಂತವನ್ನು ಅರ್ಥ ಮಾಡಿಕೊಳ್ಳಬೇಕು. ಈ ಮೊದಲ ಹಂತಗಳು ದಾಖಲೆಗಳನ್ನು ಬಹಿರಂಗಪಡಿಸುತ್ತದೆ. ನಿಮ್ಮ ಪಾಲುದಾರರು ಮಾಡಿದ ಮೋಸಗಳ ಸಾಕ್ಷಿಯನ್ನು ನಿಮಗೆ ಸಹಿ ರೂಪದಲ್ಲಿ ತೋರಿಸುತ್ತದೆ. ಗುಪ್ತವಾಗಿರುವ ವಿಚಾರಗಳ ಬಗ್ಗೆ ಅರ್ಥವಾಗುತ್ತದೆ. ಜುಲೈ ತಿಂಗಳು 5ನೇ ತಾರೀಕಿನಿಂದ 10ನೇ ತಾರೀಕಿನವರೆಗೆ 3 ದೊಡ್ಡ ಗಂಡಾಂತರಗಳು ನಿಮ್ಮ ಬೆನ್ನ ಹಿಡಿದು ನಿಮ್ಮನ್ನು ಕಾಡುತ್ತದೆ. ಆ ಗಂಡಾಂತರಗಳನ್ನು ತಪ್ಪಿಸಿಕೊಂಡ ನಂತರವೇ ನಿಮ್ಮ ಜೀವನದಲ್ಲಿ ನೀವು ದೀರ್ಘಾಯುಷ್ಯವನ್ನು ಪಡೆದುಕೊಳ್ತೀರಾ, ಶ್ರೀಮಂತಿಕೆಯನ್ನು ಬರಮಾಡಿಕೊಳ್ತೀರಾ, ಕಷ್ಟಗಳಿಂದ ಪರಿಹಾರವು ನಿಮಗೆ ಸಿಗುತ್ತದೆ. ಒಟ್ಟಾರೆ ಆಕಸ್ಮಿಕವಾಗಿ ನಿಮ್ಮ ಕೈಗೆ ಬರುವಂತಹ ಒಂದು ವಿಚಾರ ಅಥವಾ ಯಾವುದೇ ಬ್ಯಾಂಕ್ ಬ್ಯಾಲೆನ್ಸ್ ಅಥವಾ ಯಾವುದೇ ರೀತಿಯ ಇಮೇಲ್ ಮೂಲಕ, ನಿಮಗೆ ಮೆಸೇಜ್ ಮೂಲಕ ಯಾರದ್ದೋ ತಪ್ಪೊಪ್ಪಿಗೆ ನಿಮ್ಮ ಮುಂದೆ ಸತ್ಯವನ್ನು ತೆರೆದಿಡುತ್ತದೆ. ಆಗ ನೀವು ದಿಗ್ಭ್ರಮೆಗೆ ಒಳಗಾಗುತ್ತೀರಾ. ಏಕೆಂದರೆ ಖಂಡಿತವಾಗಿ ನಿಮ್ಮ ನಿದ್ದೆ ಕಸಿಯುವುದು ಖಚಿತ. ಆದರೆ ಆ ನಿದ್ದೆಯ ನಷ್ಟವೇ ನಿಮ್ಮ ವ್ಯಾಪಾರವನ್ನು ಇನ್ನಷ್ಟು ಎತ್ತರಕ್ಕೆ ಉಳಿಸುತ್ತದೆ. ಎರಡನೇ ಹಂತದಲ್ಲಿ ನಿಮ್ಮ ಶತ್ರುಗಳು ತಮ್ಮನ್ನು ತಾವು ಬಹಿರಂಗಪಡಿಸಿಕೊಳ್ಳುತ್ತಾರೆ. ಅವರ ಮೋಸದ ಸಾಮ್ರಾಜ್ಯ ಕುಸಿಯುತ್ತದೆ ಮತ್ತು ಅವರು ಕಾನೂನಿನ ಬಲೆಗೆ ಸಿಕ್ಕಿ ಬೀಳುತ್ತಾರೆ. ಒಟ್ಟಾರೆಯಾಗಿ ಅದಾದ ನಂತರ ಮಾತ್ರ ನೀವು ನೋಡುತ್ತಾ ನಿಲ್ಲಬೇಕು. ಏಕೆಂದರೆ ನಿಮ್ಮ ಹಸ್ತಕ್ಷೇಪ ಅಗತ್ಯವಿರೋದಿಲ್ಲ. ನ್ಯಾಯವು ನಿಮಗೆ ಕೆಲಸ ಮಾಡುತ್ತದೆ. ತನಗೆ ತಾನೇ ಎಲ್ಲವನ್ನ ಕೂಡ ನಿಮ್ಮ ಕಣ್ಣ ಮುಂದೆ ತೆರೆದಿರುತ್ತದೆ. ಮೂರನೇ ಹಂತದಲ್ಲಿ ಖಂಡಿತವಾಗಿ ನೀವು ಭವ್ಯವಾಗಿರುವಂತಹ ಆರ್ಥಿಕವಾದ ಪುನರುತ್ಥಾನವನ್ನು ಪಡೆದುಕೊಳ್ತೀರಾ. ನಿಮ್ಮ ಕಳೆದುಕೊಂಡ ಹಣ, ಆಸ್ತಿ ಮತ್ತು ವ್ಯಾಪಾರ, ಪ್ರತಿಷ್ಠೆ, ಗೌರವ ಮರಳಿ ಬರುತ್ತದೆ. ಆದರೆ ಮೊದಲಿಗಿಂತ ಹಲವು ಪಟ್ಟು ಹೆಚ್ಚಾಗಿ ಬರುತ್ತದೆ. ಸಿಂಹ ರಾಶಿಯವರೇ, ವೇಗವಾಗಿ ಅಧಿಕವಾಗಿ ನೀವು ಹಣವನ್ನು ಒಂದು ಫಿನಿಕ್ಸ್ ಹಕ್ಕಿಯಂತೆ ಎಲ್ಲವನ್ನ ಕೂಡ ಪಡೆದುಕೊಳ್ಳುವಷ್ಟು ಸಾಮರ್ಥ್ಯವನ್ನು ಹೊಂದುತ್ತೀರಾ. ನಿಮ್ಮ ಜೀವನದಲ್ಲಿ ಶತ್ರುಗಳನ್ನು ಸೋಲಿಸುತ್ತೀರಾ. ನಿಮ್ಮನ್ನು ದ್ರೋಹ ಮಾಡಿದಂಥವರು ನಿಮ್ಮ ಕಾಲ ಕೆಳಗೆ ಬೀಳುತ್ತಾರೆ. ಇದಲ್ಲದೆ ಎಲ್ಲವನ್ನ ಕೂಡ ಪಡೆದುಕೊಳ್ತೀರಾ. ನಿಮ್ಮ ಜೀವನ ಸುಗಮವಾಗಿ ಸಾಗುತ್ತದೆ. ಒಟ್ಟಾರೆಯಾಗಿ ಜುಲೈ 5ರಿಂದ 10ನೇ ತಾರೀಕಿನವರೆಗೆ ಒಂದು ಸಣ್ಣ ಬದಲಾವಣೆ ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಕಷ್ಟವನ್ನು ದೂರ ಮಾಡುತ್ತೆ. ಆದರೆ ನೀವು ಈಗ ಒಂದು ಪ್ರತಿಯಾಗಿರುವಂತಹ ಒಂದು ಶಕ್ತಿಶಾಲಿ ಸಂಕಲ್ಪವನ್ನು ಮಾಡಬೇಕು. ನಿಮ್ಮ ಮನೆಯಲ್ಲಿ ಧನಸ್ಥಾನದಲ್ಲಿ ಈ ಒಂದು ವಸ್ತುವನ್ನು ಇಡಬೇಕಾಗುತ್ತದೆ. ಆ ಒಂದು ವಸ್ತು ಯಾವುದು ಅಂದರೆ ಕವಡೆ ಮತ್ತು ಶಂಖವನ್ನು ಇಡಬೇಕಾಗುತ್ತೆ. ನಿಮಗೆ ಕವಡೆ ಸಿಕ್ಕಿಲ್ಲ ಅಂದರೆ ಅದು ಲಕ್ಷ್ಮೀ ಕವಡೆ ಆಗಿರಬೇಕು. ಮೇಲೆಲ್ಲ ಹಳದಿ ಕಲರ್ ಬಂದಿರಬೇಕು. ಅದನ್ನು ನೀವು ತಂದು ಪೂಜೆ ಮಾಡಬೇಕು. 6 ಕವಡೆಗಳನ್ನು ಇಟ್ಟು ಅಲ್ಲಿ ಲಕ್ಷ್ಮೀ ದೇವಿಗೆ ಪೂಜೆಯನ್ನು ಮಾಡಿ ಒಂದು ತುಪ್ಪದ ದೀಪಾರಾಧನೆಯನ್ನು ಮಾಡಬೇಕು. ನಂತರ ನೀವು ಅದನ್ನು ಕೆಂಪು ಬಟ್ಟೆಯಲ್ಲಿ ಸುತ್ತಿ ಹಣವಿಡುವಂತಹ ಜಾಗದಲ್ಲಿ ಇಟ್ಟಾಗ ನಿಮ್ಮ ವ್ಯಾಪಾರದಲ್ಲಿ ಸತ್ಯ ಮತ್ತು ಸಮೃದ್ಧಿ ಜಾಸ್ತಿ ಆಗ್ತಾ ಹೋಗುತ್ತೆ. ಒಂದು ಗ್ರಾಹಕರ ಒಂದು ಸಂಪರ್ಕವನ್ನು ಹೆಚ್ಚಿಸಿಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ನಿಮ್ಮ ಕಷ್ಟಗಳು ದೂರವಾಗುತ್ತೆ. ಸಂಪತ್ತು ಮರಳಿ ಸಿಗುತ್ತದೆ ಮತ್ತು ಶತ್ರುಗಳಿಗೆ ತೊಂದರೆ ಉಂಟು ಮಾಡುವಂತಹ ಶಕ್ತಿಯನ್ನು ಪಡೆದುಕೊಳ್ತೀರಾ. ಏಕೆಂದರೆ ನೀವು ಯಾರಿಗೂ ಒಂದು ನೋವನ್ನು ಬಯಸದಂತಹ ವಿಶೇಷವಾದ ವ್ಯಕ್ತಿತ್ವವನ್ನು ಹೊಂದಿರತಕ್ಕಂಥ ವ್ಯಕ್ತಿಗಳು. ಆದರೆ ಶತ್ರುಗಳು ನಿಮ್ಮ ಮೇಲೆ ವಿಜಯವನ್ನು ಸಾಧಿಸಲು ಎಂದಿಗೂ ಬಿಡುವುದಿಲ್ಲ. ಅದಕ್ಕೋಸ್ಕರವಾಗಿ ಈ ಸಣ್ಣ ಪರಿಹಾರವನ್ನು ಮಾಡಿ ನೋಡಿ. ಅಷ್ಟೇ ಅಲ್ಲದೆ ಒಂದು ಶಂಖವನ್ನು ಇಡೋದ್ರಿಂದ ನಿಮಗೆ ಮಹಾವಿಷ್ಣುವಿನ ಕೃಪೆ ದೊರೆಯುತ್ತದೆ. ಇದರಿಂದಾಗಿ ನಿಮ್ಮ ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಜಾಸ್ತಿ ಆಗುತ್ತೆ. ಶಕ್ತಿಯನ್ನು ಪಡೆದುಕೊಳ್ತೀರಾ, ನೆಮ್ಮದಿಯನ್ನು ಕಂಡುಕೊಳ್ತೀರಾ. ಒಟ್ಟಾರೆಯಾಗಿ ನಿಮ್ಮ ಜೀವನದಲ್ಲಿ ನೀವು ಅಂದುಕೊಂಡದನ್ನು ಪಡೆದುಕೊಳ್ಳುವಂತಹ ವಿಶೇಷವಾಗಿರುವಂತಹ ಒಂದು ಸ್ಥಿತಿಗೆ ಬಂದು ತಲುಪಿದ್ದೀರಾ. ಅದಕ್ಕೋಸ್ಕರ ಸಿಂಹ ರಾಶಿಯವರೇ, ಈ ಸಮಯ ನಿಮಗಾಗಿ ಬಂದಿದೆ. ಇದನ್ನು ಸಂಪೂರ್ಣವಾಗಿ ಸದ್ಬಳಕೆ ಮಾಡಿಕೊಳ್ಳಿ. ಈ ಒಂದು ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.